ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನು ಸಭೆ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಒಕ್ಕೊರಲಿನಿಂದ ಕೇಳಿದ್ದಾರೆ ಎಲ್ಲರೂ ಕೂಡ, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲೇಬೇಕು. ಯತ್ನಾಳ್ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ, ಮೊದಲು ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿ ಅಂತ ಒಕ್ಕೊರಲ ಒತ್ತಾಯ, ಅಲ್ಲಿ ಸೇರಿದ್ದವರು ಎಲ್ಲರ ಒತ್ತಾಯ ಅಂತ. ಸೊ ಇದನ್ನು ಕೂಡ ಈಗ ತರುಣ್ ಚುಗ್ ಅವರು ಹೈಕಮಾಂಡ್ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ನಾನು ಆಗಲೇ ಹೇಳಿದೆ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ, ಯಾಕೆಂದರೆ ರೆಬಲ್ಸ್ ಟೀಮ್ ಎಲ್ಲ ಡೆಲ್ಲಿನಲ್ಲಿ ಕೂತಿದ್ದಾರೆ, ಅವ್ರು ಯಾರೂ ಇಲ್ಲಿಲ್ಲ, ಅವ್ರನ್ನ ಕರೆದೂ ಇಲ್ಲ, ಕರಿಬೇಕಾಗಿತ್ತು. ಬಟ್ ಈಗ ಎಲ್ಲರೂ ಹೇಳ್ತಾ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ, ಒಂದು ಬಿಸಿ ಮುಟ್ಟಿಸ್ಬೇಕು. ಶಿಸ್ತು ಸಮಿತಿ ಅಂತ ಇರೋದು ಯಾತಕ್ಕೆ? ಹಾಗಾದರೆ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಳೇಬೇಕಲ್ಲ, ತಗೊಳ್ಳಿ ಅಂತ ಒಕ್ಕೊರಲ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ನಡೀತಾ ಇರ್ತಕ್ಕಂಥ ಸಭೆ ಯಾರದ್ದು ಮತ್ತು ಏನು ಆಗ್ರಹ ಮಾಡಿದ್ದಾರೆ ಒಬ್ಬೊಬ್ಬರು ಪರ್ಟಿಕ್ಯುಲರ್ ಆಗಿ ಯತ್ನಾಳ್ ವಿಚಾರದಲ್ಲಿ? ಅರವಿಂದ್, ಈಗ ಸಂಘಟನಾತ್ಮಕ ದೃಷ್ಟಿಯಿಂದ ಜಿಲ್ಲಾ ಮಟ್ಟದ, ಬೂತ್ ಮಟ್ಟದ, ಮಂಡಲ ಮಟ್ಟದ ಸಮಿತಿಗಳ ಪ್ರಮುಖರು, ಜೊತೆಗೆ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಹಾಲಿ ಶಾಸಕರು ಇದ್ದಾರೆ. ಬಹಳಷ್ಟು ಜನ ಶಾಸಕರು ಜೊತೆಗೆ ಜಿಲ್ಲಾಧ್ಯಕ್ಷರುಗಳು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರು ತರುಣ್ ಚುಗ್ ಅವ್ರ ಮುಂದೆ ಆಗ್ರಹ ಮಾಡಬೇಕು, ಯತ್ನಾಳ್ ಅವರ ಉಚ್ಚಾಟನೆ ಮಾಡಲೇಬೇಕು ಅನ್ನುವಂತಹ ನಿರ್ಧಾರ ತೆಗೆದುಕೊಂಡಿದ್ರು. ಮೊದಲ ಸಭೆನಲ್ಲೇ ಆ ಒಂದು ಆಗ್ರಹ ಕೇಳಿ ಬಂದಿರುವಂತದ್ದು. ಸಂಘಟನಾ ದೃಷ್ಟಿಯಿಂದಾಗಿ ಏನ್ ಸಭೆ ಆರಂಭ ಆಯ್ತು, ತರುಣ್ ಚುಗ್ಗೆ ಮೊದಲ ಬಿಸಿ ಇದು ಒಂದ್ ರೀತಿಯಲ್ಲಿ. ಯತ್ನಾಳ್ ಅವ್ರನ್ನ ಶತಾಯಗತಾಯ ಉಚ್ಚಾಟನೆ ಮಾಡಬೇಕು, ಅವರಿಂದಾಗಿ ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗ್ತಿದೆ, ಪಕ್ಷ ಸಂಘಟನೆಗೂ ಡ್ಯಾಮೇಜ್ ಆಗ್ತಿದೆ, ಜೊತೆಗೆ ಅವ್ರನ್ನ ತಂಡ ಕಟ್ಕೊಂಡು ಪಕ್ಷಕ್ಕೂ ಕೂಡ ಮುಜುಗರ ತರ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಪಕ್ಷದ ಶಿಸ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಯಾರ ಮಾತಿಗೂ ಕೂಡ ಕಿವಿಗೊಡ್ತಾ ಇಲ್ಲ, ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಕಿವಿಗೊಡ್ತಾ ಇಲ್ಲ. ಹಾಗಾಗಿ ಈಗ ಸುಸಂದರ್ಭ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಆಗ್ರಹವನ್ನ ಬಹುತೇಕ ಎಲ್ಲರೂ ಕೂಡ ಸಭೆಯಲ್ಲಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆ ಭಾಗವಾಗಿನೇ ನಂತರ ಅಂದ್ರೆ ಮಧ್ಯಾಹ್ನ ನಂತರ ಮನವಿ ಕೂಡ ಕೊಡಲಾಗುತ್ತೆ. ಆದ್ರೆ ಈ ಒಕ್ಕೊರಲ ಒತ್ತಾಯಕ್ಕೆ ಒಂದ್ ರೀತಿಯಲ್ಲಿ ತರುಣ್ ಚುಗ್ಗೆ ಶಾಕು, ಎಲ್ಲರೂ ಕೂಡ ಒಟ್ಟಿಗೆ ಈ ತರ ಹೇಳ್ತಾರೆ ಅನ್ನುವಂತ ನಿರೀಕ್ಷೆ ಅವರು ಮಾಡಿರ್ಲಿಲ್ಲ. ಹೀಗಾಗಿ ಇದು ಸಂಘಟನೆಗೆ ಮಾತ್ರ ಸೀಮಿತ ಆಗಿರುವಂತ ಸಭೆ, ಇದು ದೂರು ಕೊಡೋದಕ್ಕೆ, ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ವೇದಿಕೆ ಅಲ್ಲ ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರು ಬಿಡದೇನೆ ನೀವು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ಲೇಬೇಕನ್ನುವಂತ ಆಗ್ರಹವನ್ನ ಮುಂದಿಟ್ರು. ಹಾಗಾಗಿ ಮತ್ತೆ ಮನವಿ ಮಾಡ್ಕೊಂಡಾಗ ಎಲ್ಲರೂ ಕೂಡ ಸುಮ್ಮನಾಗಿದ್ರೆ ಈಗ ಸಭೆ ಆರಂಭ ಆಗಿದೆ. ಆದ್ರೆ ಯತ್ನಾಳ್ ಉಚ್ಚಾಟನೆಗೆ ಇಡೀ ಬಿಜೆಪಿ ಒಂದಾಗಿದೆ ಅನ್ನುವಂತ ಒಂದು ಸಂದೇಶ ಈ ಮೂಲಕ ರವಾನೆ ಮಾಡಿದಂತಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಂಘಟನಾತ್ಮಕವಾದಂತಹ ಸಭೆನೇ ಆದರೂ ಕೂಡ ನೀವು ಬಂದಿದ್ದೀರಾ, ಹೈಕಮಾಂಡ್ ಕಳಿಸ್ಕೊಟ್ಟಿದೆ, ನಮ್ಮ ಮನವಿಯನ್ನು ಕೇಳಿ ಅನ್ನೋ ರೀತಿಯಲ್ಲಿ ಕೆಲವರು ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲೇಬೇಕು ಅಂತಂದ್ಬಿಟ್ಟು. ಬಟ್ ನೋಡೋಣ ಅದು ಯಾವ ರೀತಿ ಆಗುತ್ತೆ. ಅಂದರೆ ಒಂದಂತೂ ಗಮನಕ್ಕಂತೂ ತರ್ತಾರೆ, ಹೈಕಮಾಂಡ್ ಗಮನಕ್ಕೆ ಇವೆಲ್ಲ ಹೋಗಿದೆ, ಗೊತ್ತಿಲ್ಲ ಅಂತೇನಲ್ಲ.